ತನ್ನ ಒಬ್ಬ ಭಕ್ತನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂದ್ರೆ ಇಂದಿನ ನಮ್ಮ ರಾಯರು ಪ್ರಹ್ಲಾದ ಹುಟ್ಟಿದ್ರು. ಎಲ್ಲಾ ಕಡೆಯಿಂದ ತುಂಬಾ ಸ್ಟ್ರೆಸ್ ಬರ್ತಾ ಇದೆ, ಈ ಬರ್ಡನ್ ಅನ್ನು ನಾನು ತಡ್ಕೊಳ್ಳೋಕ್ ಆಗ್ತಿಲ್ಲ, ಭಾರ ತುಂಬಾ ಹೆಚ್ಚಾಗ್ತಿದೆ ಅಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇಷ್ಟು ದೇವರುಗಳಿದ್ರು ಕೂಡ ಬಟ್ ವಿಷ್ಣುನೇ ಅನ್ಸತ್ತಲ್ಲ, ಪ್ರತಿ ಸಾರಿಗೂ ಮಾನವ ಅವತಾರನ ತಗೊಂಡು ಭೂಮಿಗೆ ಬಂದಿತ್ತು. ಭಗವಂತನ ಪ್ರೈಮರಿ ಪರ್ಪಸ್ ಯಾವುದು ಅಂದ್ರೆ ಪರಿತ್ರಾಣಾಯ ಸಾಧುನ, ಸಾಧು ಸಜ್ಜನರ ಜೊತೆ ಇರೋದಕ್ಕೆ ಭಗವಂತ ಬಂದು ಅವತಾರ ಮಾಡಿ ಬೈ ಪ್ರಾಡಕ್ಟ್ ತರ ದುಷ್ಟರ ಸಂಹಾರ ಮಾಡಿ ಹೋಗ್ತಾನೆ. ಈ ಸಂಪೂರ್ಣ ಜಗತ್ತು ಒಂದು ಸಾಗರ, ದುಃಖದ ಸಾಗರ. ಇಲ್ಲಿ ನಾವೆಲ್ಲ ಭಗವಂತನ ಮಕ್ಕಳು, ಆತ ನಮ್ಮೆಲ್ಲರ ಪಿತ. ಮಕ್ಕಳಾಗಿ ನಾವೆಲ್ಲ ಈ ಸಂಸಾರ ಸಾಗರದಲ್ಲಿ ಮುಳುಗ್ತಾ ಇದೀವಿ. ಆ ಸಪೋರ್ಟ್ಗಾಗಿ ಭಗವಂತ ಏನ್ ಮಾಡ್ತಾನೆ, ಆತ ಇದೇ ಸಾಗರಕ್ಕೆ ಬರ್ತಾನೆ, ಬಂದು ನಮ್ಮನ್ನ ಆತನ ಜೊತೆ ಕರ್ಕೊಂಡು ಹೋಗ್ತಾನೆ. ಅದು ಅವತಾರದ ಮೇನ್ ಪರ್ಪಸ್. ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಕೇವಲಂ. ನೀವೇನೇ ಸಾಧನ ಮಾಡಿ ಭಗವಂತನ ನಾಮ ಜಪ ಮಾಡಿಲ್ಲ ಅಂದ್ರೆ ಅದೆಲ್ಲದಕ್ಕಿಂತ ಜಾಸ್ತಿ ಫಲಗಳನ್ನ ಕಳ್ಕೊಂಡ್ ಬಿಡ್ತೀರಾ ನೀವು. ಸತ್ಯಯುಗದಲ್ಲಿ ಸಾವಿರಾರು ವರ್ಷ ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ. ದೇವತೆಗಳು ಬಂದು ವರ ಕೊಡ್ತೀವಿ ಅಂತ ಬಂದ್ರೆ ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಅವ್ರು ಕಲಿಯುಗದಲ್ಲಿ ಹುಟ್ಟೋರಂತೆ. ಅಲ್ಲಿ ಸಾವಿರಾರು ವರ್ಷ ತಪಸ್ ಮಾಡೋದು ಒಂದೇ, ಇಲ್ಲಿ ಒಂದು ದಿನ ನಾಮ ಜಪ ಮಾಡೋದು ಒಂದೇ. ಎಲ್ಲಾ ಕಡೆಯಿಂದ ತುಂಬಾ ಸ್ಟ್ರೆಸ್ ಬರ್ತಾ ಇದೆ, ಈ ಬರ್ಡನ್ ಅನ್ನು ನಾನು ತಡ್ಕೊಳ್ಳೋಕ್ ಆಗ್ತಿಲ್ಲ, ಭಾರ ತುಂಬಾ ಹೆಚ್ಚಾಗ್ತಿದೆ ಅಂದಾಗ ಮಂದಾರ ಪರ್ವತವನ್ನ ಹೇಗೆ ತನ್ನ ಬೆನ್ನ ಮೇಲೆ ಭಗವಂತ ಕೂರ್ಮಾವತಾರದಲ್ಲಿ ಎತ್ತದ್ನೋ ಹಾಗೆ ನಮ್ಮ ಸಂಪೂರ್ಣ ಜೀವನದ ಭಾರವನ್ನ ಭಗವಂತ ಎತ್ತಾನೆ. ಆದ್ರೆ ನಾವು ಅವನನ್ನು ನಂಬಬೇಕು ಅಷ್ಟೇ. ಬಡವರನ್ನ ನಾವು ಯಾವಾಗ ಕೀಳಾಗಿ ನೋಡ್ತೀವಿ, ಸಾಮಾನ್ಯರನ್ನ ನಾವು ಯಾವಾಗ ಕೀಳಾಗಿ ನೋಡ್ತೀವಿ, ಭಗವಂತ ವಾಮನ ಅವತಾರದಲ್ಲಿ ಬಂದು ಉದ್ಧಾರ ಮಾಡಿ ಹೋಗ್ತಾನೆ. ತನ್ನ ಒಬ್ಬ ಭಕ್ತನನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅಂದ್ರೆ ಇಂದಿನ ನಮ್ಮ ರಾಯರು ಪ್ರಹ್ಲಾದ ಹುಟ್ಟಿದ್ರು. ಪ್ರಹ್ಲಾದನಿಗೋಸ್ಕರ ಸಾಕ್ಷಾತ್ ಭಗವಂತ ನರಸಿಂಹನ ಅವತಾರ ತಾಳು ಬರ್ತಾರೆ. ಹೇಗೆ ಬೇರೆ ಅವತಾರಗಳು ನೋಡಿದ್ರೆ ನಾವು ಒಂದಷ್ಟು ಬ್ಯಾಕ್ ಸ್ಟೋರಿ ಇರುತ್ತೆ, ಭಗವಂತ ಬರೋಕ್ ಮುಂಚೆ ಒಂದಷ್ಟು ಬಿಲ್ಡ್ ಮಾಡ್ಕೊಂಡು ಹೋಗಿ ಕ್ಲೈಮ್ಯಾಕ್ಸ್ ಸೀನ್ ತರ ಭಗವಂತ ಬರ್ತಾನೆ. ಇಲ್ಲಿ ಆ ತರ ಏನೂ ಇಲ್ಲ.